ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ರೀಸೆಂಟಾಗಿ ಸಬ್ಸ್ಕ್ರೈಬರ್ ಒಂದು ಕಮೆಂಟ್ ಹಾಕಿದ್ರು. ಆ ಕಮೆಂಟಲ್ಲಿ ಎಂಥವ್ರು ಬರೆದಿದ್ದಾರೆ ಅಂತೇಳಿದರೆ, ಈಗ ನಮ್ಮ ಹತ್ರ ಚಾಟ್ ಜಿ ಪಿ ಟಿ ಎಲ್ಲ ಇರುವಾಗ ನಾವು ಎಂತಕ್ಕೆ ಫ್ರಂಟ್ ಆ್ಯಂಡ್ ಲ್ಯಾಂಗ್ವೇಜಸ್ ಎಲ್ಲ ಕಲಿಬೇಕು, ಒಂದು ವಿಡಿಯೋ ಮಾಡಿ ಅಂತೇಳಿ ಕೇಳಿದರು. ಶೋರ್ಲಿ ವಿಡಿಯೋ ಮಾಡೋಣ, ನೀವು ಕೇಳಿದರೆ ನಾವು ವಿಡಿಯೋದು ಮಾಡದೆ ಕೂತ್ಕೊಳ್ತೇವೆ. ಸೊ ಹಾಗಾಗಿರೋದ್ರಿಂದ ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಇದರ ಬಗ್ಗೆ ಮಾತಾಡಲಿಕ್ಕೆ ಟ್ರೈ ಮಾಡುವ. ಅಂತೇಳಿದರೆ ಎಂತಕ್ಕೆ ನಾವು ಈಗ ಚಾಟ್ ಜಿ ಪಿ ಟಿ, ಜೆಮಿನೈ, ಕ್ಲಾಡ್ ಮತ್ತು ಹಲವಾರು ರೀತಿಯ ಎ ಐಗಳಿರುವಾಗ ಫ್ರಂಟ್ ಆ್ಯಂಡ್ ಲ್ಯಾಂಗ್ವೇಜ್ ಕಲಿಬೇಕು ಮತ್ತು ಫ್ರಂಟ್ ಆ್ಯಂಡಲ್ಲಿ ಕೋಡ್ ಮಾಡಬೇಕು. ಎಂತಕ್ಕಂದರೆ ಎಲ್ಲ ಎ ಮಾಡಿ ಕೊಡ್ತದಲ್ಲ ಅಂತೇಳಿ ತುಂಬ ಜನರು ಬಿಗಿನರ್ ಎಸ್ಯೂಮ್ ಮಾಡ್ತಾರೆ. ಬಟ್ ಆ್ಯಕ್ಚುಲಾಗಿ ರಿಯಲ್ ಸಿಚುವೇಶನ್ ನಾವು ಈ ರೀತಿ ಥಿಂಕ್ ಮಾಡಲಿಕ್ಕೆ ಆಗೋದಿಲ್ಲ. ಎಂತಕ್ಕಂತೇಳಿದರೆ, ಈಗ ಕೆಲವು ಟೆಕ್ನಾಲಜೀಸ್ಗಳುಂಟು, ಅದು ಕಂಪ್ಲೀಟ್ಲಿ ಅಬ್ಸಲ್ಯೂಟ್ ಆಗ್ತದೆ. ಓಕೆ, ಮೊದಲೆಲ್ಲ ಜನರು ಹಾರ್ಸಿದು ಗಾಡಿಯನ್ನು ಯೂಸ್ ಮಾಡಿಕೊಂಡೇ ಅವರು ಹೋಗೋದಿತ್ತು. ಓಕೆ, ತುಂಬ ಡಿಸ್ಟೆನ್ಸ್ ಆಗಿ ಟ್ರಾವೆಲ್ ಎಲ್ಲ ಮಾಡಲಿಕ್ಕಿದ್ರೆ. ಈಗ ಎಲ್ಲರೂ ಕಾರ್ ಯೂಸ್ ಮಾಡ್ತಾರೆ. ಸೊ ಅದರಿಂದ ಆಬ್ವಿಯಸ್ಲಿ ಹಾರ್ಸಿದು ಗಾಡಿಗಳೆಲ್ಲ ಉಂಟಲ್ಲ, ಅದೆಲ್ಲ ಹೋಗಿದೆ. ಈಗ ಯಾರು ಸಹ ಅದನ್ನು ಯೂಸ್ ಮಾಡೋದಿಲ್ಲ. ಬಟ್ ವ್ಯಾರಾಸ್ ಫ್ರಂಟ್ ಆ್ಯಂಡ್ ಟೆಕ್ನಾಲಜಿ ಉಂಟಲ್ಲ, ಇದು ಯಾವತ್ತೂ ಆ ರೀತಿ ಆಗೋದಿಲ್ಲ. ಎಂತಕ್ಕಂತೇಳಿದರೆ, ಫ್ರಂಟ್ ಎಂಡಲ್ಲಿ ಜಸ್ಟ್ ಕೋಡ್ ಮಾಡೋದು ಮಾತ್ರ ಇರೋದಲ್ಲ. ಶೋರ್ಲಿ ಈಗ ಒಂದು ಎಂಥಾದ್ರು ವೆಬ್ಸೈಟನ್ನು ಕೋಡ್ ಮಾಡಲಿಕ್ಕೆ ಹೇಳಿದರೆ ಅದರ ಡಿಸೈನ್ ಆಲ್ರೆಡಿ ಇಂಟರ್ನೆಟ್ಟಲ್ಲಿ ಅವೈಲೇಬಲ್ ಉಂಟು. ನೀವೀಗ ಚಾಟ್ ಜಿ ಪಿ ಟಿ ಹತ್ರ ಹೋಗಿ ಕೇಳಿ ನನಗೊಂದು ಒಳ್ಳೆ ವೆಬ್ಸೈಟನ್ನು ಡಿಸೈನ್ ಮಾಡಿ ಕೊಡಿ ಅಂತೇಳಿ ಕೇಳಿದರೆ ಅದು ಇಮಿಡಿಯೇಟ್ಲಿ ಎಂಥದೋ ಒಂದು ಕೋಡ್ ಕೊಡ್ತದೆ. 100% ನಾನು ಸಹ ಇದನ್ನು ಮಾಡಿದ್ದೇನೆ, ಟ್ರೈ ಮಾಡಿದ್ದೇನೆ. ಒಂದು ಡಿಸೈನನ್ನು ಹಾಕಿ ಅದಕ್ಕೆ ಕೋಡ್ ಕೊಡಲಿಕ್ಕೆ ಕೇಳಿದರೆ ಅದು ಕೋಡ್ ಕೊಡ್ತದೆ. ಬಟ್ ಆ್ಯಕ್ಚುಲಾಗಿ ವೆಬ್ಸೈಟ್ಸ್ಗಳುಂಟಲ್ಲ, ಆ ರೀತಿ ವರ್ಕ್ ಆಗೋದಲ್ಲ. ಈಗ ಒಬ್ಬರು ಕ್ಲೈಂಟ್ ಬಂದು ನನ್ನ ಹತ್ರ ಒಂದು ವೆಬ್ಸೈಟ್ ಮಾಡಿ ಕೊಡಿ ಅಂತೇಳಿ ಕೇಳಿದರೆ, ನಾನು ಅವರೊಟ್ಟಿಗೆ ಕೂತ್ಕೊಂಡು ಅವರೊಟ್ಟಿಗೆ ತುಂಬ ಡಿಸ್ಕಷನ್ ಮಾಡ್ತೇನೆ. ಯಾವ ರೀತಿ ವೆಬ್ಸೈಟ್ ಬೇಕು ನಿಮಗೆ, ಯಾವ ರೀತಿ ಫೀಚರ್ಸ್ಗಳು ಬೇಕು ಅದರಲ್ಲಿ, ಮತ್ತು ಎಂಟೈರ್ ಅವರ ಬ್ರ್ಯಾಂಡಿಂಗ್ ಯಾವ ರೀತಿ ಇರ್ತದೆ, ಮತ್ತು ಹಲವಾರು ರೀತಿಯ ಕ್ವಶನ್ಸ್ಗಳು ನಾನು ಅವ್ರ ಹತ್ರ ಕೇಳಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಕೂತ್ಕೊಂಡು ಥಿಂಕ್ ಮಾಡಿ ಕ್ರಿಯೇಟಿವ್ ಆಗಿ ಅನಲೈಸ್ ಮಾಡಿ ಎಲ್ಲ ವಿಷಯವನ್ನು ನೋಡಿ ನೆಕ್ಸ್ಟ್ ಬೇರೆ ಬೇರೆ ವೆಬ್ಸೈಟ್ಸ್ಗಳನ್ನು ಎಕ್ಸಿಸ್ಟಿಂಗ್ ಇದ್ದಾರಲ್ಲ ಆ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಅವರ ವೆಬ್ಸೈಟನ್ನೆಲ್ಲ ನೋಡಿ ಅನಲೈಸ್ ಮಾಡಿ ಓವರಾಲ್ ಒಂದು ಥಿಂಕ್ ಮಾಡಿಕೊಂಡು ನೆಕ್ಸ್ಟ್ ನಾನು ಕೂತ್ಕೊಂಡು ವೆಬ್ಸೈಟನ್ನು ಡಿಸೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು. ಅದಾದ ನಂತರ ಕೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಬಟ್ ವ್ಯಾರಾಸ್ ಈಗ ನೀವು ಡೈರೆಕ್ಟಾಗಿ ಚಾಟ್ ಜಿ ಪಿ ಟಿ ಹತ್ರ ಬಂದು ನನಗೊಂದು ವೆಬ್ಸೈಟ್ ಮಾಡಿ ಕೊಡಿ ಅಂತೇಳಿ ಕೇಳಿದರೆ ಅದು ಇಂಥದ್ದೆಲ್ಲ ಎಂಥ ವಿಷಯ ಮಾಡೋದಿಲ್ಲ. ಅದು ಹೇಗೆ ಅಂತೇಳಿದರೆ ಥಿಂಕ್ ಮಾಡೋದಿಲ್ಲ. ಈ ಒಂದು ಅಲ್ಲಿ ಥಿಂಕಿಂಗ್ ಅಂತೇಳಿ ಬರ್ತದೆ. ಬಟ್ ಆ್ಯಕ್ಚುಲಾಗಿ ಅದು ಎಂತ ಆಗ್ತಿರೋದು ಅಂತೇಳಿದರೆ, ನೀವು ಈಗ ಡಿಸೈನ್ ಒನ್ ಬಿಸ್ನೆಸ್ ವೆಬ್ಸೈಟ್ ವಿಚ್ ಹ್ಯಾಸ್ ದಿಸ್ ಅಂತೇಳಿ ಕೇಳಿದರೆ ಆಲ್ರೆಡಿ ಯಾರಾದರೂ ಕೋಡ್ ಮಾಡಿ ಇರ್ತಾರಲ್ಲ, ಆ ಕೋಡಿದು ಕಾಂಟೆಕ್ಸ್ಟನ್ನೆಲ್ಲ ತುಂಬ ಅನಲೈಸ್ ಮಾಡಿಕೊಂಡು ಎಲ್ಲ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಇನ್ ದ ಎಂಡ್ ಅದೊಂದು ನಿಮಗೆ ಒಂದು ಔಟ್ಪುಟ್ ಕೊಡ್ತದೆ. ಅದಕ್ಕೆ ಗೊತ್ತಿರೋದಿಲ್ಲ ಅದು ಆ ಪರ್ಟಿಕ್ಯುಲರ್ ಔಟ್ಪುಟನ್ನು ಕೊಟ್ಟಿದೆ ಅಂತೇಳಿ. ಈಗ ಅದಕ್ಕೋಸ್ಕರನೇ ಅಲ್ಲ ಅದು ಥಿಂಕಿಂಗ್ ಅಂತೇಳಿ ಮಾಡಿ ಪುನಃ ಅನಲೈಸ್ ಮಾಡ್ತದೆ ಅದು ಎಂತ ಆನ್ಸರ್ ಮಾಡ್ತಾ ಉಂಟು ಅಂತೇಳಿ. ಸೊ ಹಾಗಾಗಿರೋದ್ರಿಂದ ಓವರಾಲ್ ನಿಮಗೆ ಸಿಗುವ ಔಟ್ಪುಟ್ ಉಂಟಲ್ಲ, ನನ್ನ ಹತ್ರ ಬಂದು ಅಥವಾ ಒಂದು ಯಾವುದಾದ್ರು ಒಂದು ವೆಬ್ ಡೆವಲಪರ್ ಹತ್ರ ಹೋಗಿ ಕೇಳಿದರೆ ಅವರೊಂದು ಔಟ್ಪುಟ್ ವೆಬ್ಸೈಟ್ ನಿಮಗೆ ಕೊಡ್ತಾರಲ್ಲ, ಎಂಟೈರ್ಲಿ ಡಿಫ್ರೆಂಟ್ ಆಗಿರ್ತದೆ. ಎಂತಕ್ಕಂತೇಳಿದರೆ ಎಲ್ಲ ವೆಬ್ಸೈಟ್ ಯುನಿಕ್ ಆಗಿರ್ತದೆ, ಎಲ್ಲ ಕ್ಲೈಂಟಿದ್ದು ರಿಕ್ವೈರ್ಮೆಂಟ್ಸ ಯುನಿಕ್ ಆಗಿರ್ತದೆ. ಇಫ್ ಇನ್ ಕೇಸ್ ಯಾವುದಾದ್ರು ಕ್ಲೈಂಟಿದ್ದು ರಿಕ್ವೈರ್ಮೆಂಟ್ ಯುನಿಕ್ ಆಗಿಲ್ಲ, ಅವರ ಬಿಸ್ನೆಸ್ ತುಂಬ ಕಾಮನ್ ಆಗಿದ್ದರೆ ನಮ್ಮ ಸೈಟ್ ಬಿಲ್ಡರ್ಸ್ ಎಲ್ಲ ಉಂಟಲ್ಲ, ಈಗ ವಿಕ್ಸ್ ಉಂಟು ಮತ್ತು ಬೇರೆ ಬೇರೆ ಸೈಟ್ ಬಿಲ್ಡರ್ಸ್ಗಳೆಲ್ಲ ಉಂಟಲ್ಲ, ಶಾಪಿಫೈ ಅದು ಇದೆಲ್ಲ, ಅದೆಲ್ಲ ಆಲ್ರೆಡಿ ಅದು ಮಾಡ್ತಾ ಉಂಟು. ಈಗ ನಾವು ಡೈರೆಕ್ಟಾಗಿ ಹೋಗಿ ಒಂದು ಪ್ರಾಂಪ್ಟ್ ಹಾಕಿ ಅಥವಾ ಎಂತಾದರೂ ಒಂದು ಮಾಡಿದರೆ ಎಂಟರ್ ವೆಬ್ಸೈಟ್ ಅದು ಬಿಲ್ಡ್ ಮಾಡ್ತಾ ಉಂಟು. ಸೊ ಹಾಗಾಗಿರೋದ್ರಿಂದ ನೀವು ಎಂತ ಥಿಂಕ್ ಮಾಡಬೇಕಾದದ್ದು ಅಂತೇಳಿದರೆ, ಜಸ್ಟ್ ಒಂದು ವೆಬ್ಸೈಟನ್ನು ಚಾಟ್ ಜಿ ಪಿ ಟಿಗೆ ಹಾಕಿ ಕೋಡ್ ಕೊಡೋದು, ಆ ಪರ್ಟಿಕ್ಯುಲರ್ ಕೋಡನ್ನು ನಾವು ರನ್ ಮಾಡೋದು, ಮತ್ತು ನೀವೇ ಆ್ಯಕ್ಚುಲಾಗಿ ಕೂತ್ಕೊಂಡು ಅನಲೈಸ್ ಮಾಡಿ ಡಿಸೈನ್ ಮಾಡಿ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿಕೊಂಡು ಕಂಪ್ಲೀಟ್ ವೆಬ್ಸೈಟ್ ಬಿಲ್ಡ್ ಮಾಡಿ ಕೊಡೋದು ಎಲ್ಲ ಡಿಫ್ರೆಂಟ್ ವಿಷಯ. ಈಗ ನಿಮಗೆ ಫಸ್ಟ್ ವಿಷಯದಲ್ಲಿ ಉಂಟಲ್ಲ, ಈಗ ಚಾಟ್ ಜಿ ಪಿ ಟಿಗೆ ಹಾಕಿ ವೆಬ್ಸೈಟ್ ಮಾಡಿಕೊಟ್ರೆ ಕ್ಲೈಂಟ್ ಉಂಟಲ್ಲ ತುಂಬ ಕಡಿಮೆ ಪೇ ಮಾಡೋದು, ಮತ್ತು ಕ್ಲೈಂಟ್ ಪೇ ಮಾಡುವ ಚಾನ್ಸ ಇಲ್ಲ. ಯಾವಾಗ ಆಗ್ತದೆ ಅಂತೇಳಿದರೆ ಪೇಮೆಂಟ್ ಮತ್ತು ನಿಮ್ಮ ಕ್ರಿಯೇಟಿವಿಟಿ, ನೀವೀಗ ಚಾಟ್ ಜಿ ಪಿ ಟಿ ಹತ್ರ ಕ್ವಶನ್ ಕೇಳಿ ಅದು ಕೊಟ್ಟ ಕೋಡನ್ನು ಉಂಟಲ್ಲ ನೀವು ಕಂಪ್ಲೀಟ್ ಕಸ್ಟಮೈಸ್ ಮಾಡಿ ಎಂತೆಲ್ಲ ಕ್ಲೈಂಟಿದ್ದು ರಿಕ್ವೈರ್ಮೆಂಟ್ ಉಂಟು ಅದರ ಬೇಸಿಸ್ ಆಗಿ ಚೇಂಜ್ ಮಾಡಿಕೊಂಡು ಒಂದು ಕಂಪ್ಲೀಟ್ ವೆಬ್ಸೈಟನ್ನು ಡೆವಲಪ್ ಮಾಡಿ ಕೊಡುವಾಗ ಉಂಟಲ್ಲ, ಆವಾಗ ತುಂಬ ಯೂಸ್ಫುಲ್ ಆಗ್ತದೆ. ಓಕೆ, ಆವಾಗ ನಿಮ್ಮ ವರ್ಕ್ ಉಂಟಲ್ಲ ಫಾಸ್ಟ್ ಆಗ್ತದೆ, ಪ್ಲಸ್ ನೀವು ಎ ಐ ಉಂಟಲ್ಲ ಅದನ್ನು ಯೂಸ್ ಮಾಡಿದಾಗೆ ಸಹ ಆಗ್ತದೆ. ಹಾಗೆ ಅಂತೇಳಿ ನೀವು ಎ ಐ ಬಂದಿದೆ ಎಲ್ಲ ಅದೇ ಮಾಡಿ ಕೊಡ್ತದೆ ಅಂತೇಳಿ ಹೇಳಿದರೆ, ಯಾರು ಸಹ ವೆಬ್ ಡೆವಲಪರ್ಸ್ಗಳು, ಯಾರು ಸಹ ಕೋಡರ್ಸ್ಗಳಿದ್ದಾರಲ್ಲ, ಅವರು ಈಗ
ಸ್ಯಾಲ್ರಿ ಸಿಗ್ತಿರಲಿಲ್ಲ ಅವರಿಗೆ. ಬಟ್ ಆ್ಯಸ್ ಆಫ್ ನೌ ಎಲ್ಲರಿಗೆ ಸ್ಯಾಲ್ರಿ ಸಿಗ್ತಾ ಉಂಟು. ನನ್ನ ಫ್ರೆಂಡ್ಸಿಗೆ ಸ್ಯಾಲ್ರಿ ಸಿಕ್ಕಿದೆ, ನಿಮ್ಮ ಫ್ರೆಂಡ್ಸಿಗೆ ಸಹ ಸ್ಯಾಲ್ರಿ ಸಿಕ್ಕಿದೆ, ನಿಮ್ಮ ಫ್ರೆಂಡ್ಸ್ ಸಹ ನೀವು ಪ್ಲೇಸ್ಮೆಂಟಿಗೆ ಹೋಗೋದು ನೋಡ್ತಿದ್ದೀರಿ, ನಿಮ್ಮ ಸೀನಿಯರ್ಸ್ ಸಹ ಪ್ಲೇಸ್ ಆಗಿದ್ದಾರೆ. ಸೊ ಹಾಗಾಗಿರೋದ್ರಿಂದ ಅದರ ಅರ್ಥ ಎಂತ ಅಂತೇಳಿದರೆ, ಕಂಪೆನೀಸ್ಗಳು ಎ ಐಯನ್ನು ಯೂಸ್ ಮಾಡ್ತಾ ಉಂಟು. ಬಟ್ ಎ ಐಯನ್ನು ಯೂಸ್ ಮಾಡುವವರು ಯಾರು ಗೊತ್ತುಂಟಾ? ಈ ಫ್ರಂಟ್ ಎಂಡ್ ಡೆವಲಪರ್ಸೇ. ಓಕೆ, ಅವ್ರಿಗೆ ಗೊತ್ತುಂಟು ಯಾವ ರೀತಿ ಕೋಡ್ ಮಾಡೋದು ಅಂತೇಳಿ, ಅವ್ರಿಗೆ ಗೊತ್ತುಂಟು ಯಾವ ರೀತಿ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದು ಅಂತೇಳಿ. ಸೊ ಹಾಗಾಗಿರೋದ್ರಿಂದ ಅವರಿಗೆ ಈ ಪರ್ಟಿಕ್ಯುಲರ್ ಎ ಐ ಉಂಟಲ್ಲ ತುಂಬ ಯೂಸ್ಫುಲ್ ಟೂಲ್, ಫಾಸ್ಟಾಗಿ ಕೋಡ್ ಮಾಡಲಿಕ್ಕೆ. ನಾನು ಸಹ ಉಂಟಲ್ಲ, ಈಗ ರೀಸೆಂಟಾಗಿ ಒಂದು ವೆಬ್ಸೈಟನ್ನು ಡೆವಲಪ್ ಮಾಡಿದಾಗ ಅದರಲ್ಲಿ ನಾನು ಹೆಚ್ಚು ಎ ಐಯನ್ನು ಯೂಸ್ ಮಾಡಿಯೇ ಕೋಡ್ ಮಾಡಿದ್ದು. ಯಾವಾಗ ಫಸ್ಟ್ ಇನಿಷಿಯಲ್ ಆಗಿ ರಿಕ್ವೈರ್ಮೆಂಟ್ ಬಂದಿತ್ತಲ್ಲ ಆವಾಗ ಮಾತ್ರ. ಮತ್ತು ಎಂಟೈರ್ ಎಲ್ಲ ಸೆಕ್ಷನ್ ಉಂಟಲ್ಲ ಫುಲ್ಲಿ ಕಸ್ಟಮೈಸ್ ಮಾಡಿದ್ದೇನೆ. ಮತ್ತು ಯಾವಾಗ ನಾನು ಫಸ್ಟಿಗೆ ವೆಬ್ಸೈಟ್ ಮಾಡಿದ್ದುಂಟಲ್ಲ ಅದು ಆ ಪರ್ಟಿಕ್ಯುಲರ್ ಎ ಐಯನ್ನು ಅಂದರೆ ಚಾಟ್ ಜಿ ಪಿ ಟಿಯನ್ನು ಯೂಸ್ ಮಾಡಿಕೊಂಡು ಆ ವೆಬ್ಸೈಟಿಗೆ ಮತ್ತು ಫೈನಲ್ ಪ್ರಾಡಕ್ಟಿಗೆ ನೀವು ನೋಡಿ ಕಂಪ್ಯಾರಿಷನ್ ಮಾಡಿದ್ರು ಉಂಟಲ್ಲ, ನಿಮಗೆ ಅದು ಗೊತ್ತೇ ಆಗೋದಿಲ್ಲ ಅದು ಆ ಪರ್ಟಿಕ್ಯುಲರ್ ಇದರಿಂದ ಬಂದದ್ದು ಅಂತೇಳಿ. ನನಗೆ ಬೆನಿಫಿಟ್ ಆದದ್ದು ಇಷ್ಟೇ, ಜಸ್ಟ್ ಒಂದು ಟೆಂಪ್ಲೇಟ್ ಉಂಟಲ್ಲ ನಾನು ಕೋಡ್ ಮಾಡೋದು HTML ಇಂದ, ಆ ಪರ್ಟಿಕ್ಯುಲರ್ ಟೆಂಪ್ಲೇಟ್ ಇನಿಷಿಯಲ್ ಆಗಿ ನನಗೆ ಮಾಡಬೇಕಂತೇಳಿ ಇರಲಿಲ್ಲ. ಡೈರೆಕ್ಟಾಗಿ ಚಾಟ್ ಜಿ ಪಿ ಟಿ ಎಲ್ಲ ಕೊಟ್ಟಿತ್ತು ಡೀಟೇಲ್. ಮತ್ತು ಎಲ್ಲ ವಿಷಯ ಅದರಲ್ಲಿ ಕಸ್ಟಮೈಸ್ ಮಾಡಬೇಕಾಯಿತು, ಎಲ್ಲ ಕ್ಲಾಸಸ್ ಚೇಂಜ್ ಮಾಡಬೇಕಾಯಿತು, ಮತ್ತು ಬೇರೆ ಬೇರೆ ಫೀಚರ್ಸ್ಗಳನ್ನು ನಾನೇ ಇಂಪ್ಲಿಮೆಂಟ್ ಮಾಡಬೇಕಾಯಿತು ಎ ಐಯನ್ನು ಯೂಸ್ ಮಾಡೋದೇ ಸಹ. ಸೊ ಹಾಗಾಗಿರೋದ್ರಿಂದ ಫ್ರಂಟ್ ಆ್ಯಂಡ್ ಜಾಬ್ಸ್ ಎಲ್ಲಿ ಸಹ ಹೋಗೋದಿಲ್ಲ. ಮತ್ತು ಆಬ್ವಿಯಸ್ಲಿ ಒಂದಲ್ಲ ಒಂದು ದಿನ ಯಾವುದಾದ್ರೂ ಒಂದು ಟೆಕ್ನಾಲಜೀಸ್ ಬಂದರೆ ಯಾವ ಜಾಬ್ ಸಹ ಹೋಗುವ ಚಾನ್ಸ್ ಉಂಟು. ಈಗ ನೆಕ್ಸ್ಟ್ ಯಾವುದಾದ್ರೂ ಒಂದು ಕ್ಯೂರ್ ಎಂತಾದರೂ ಬಂದರೆ ಆಲ್ಟರ್ನೇಟ್ ಮೆಡಿಸಿನಿಂದ ಎಂಟೈರ್ ಜನರಲ್ ಮೆಡಿಸಿನ್ ಉಂಟಲ್ಲ MBBS ಅದು ಇದೆಲ್ಲ ಎಲ್ಲ ಫುಲ್ ಹೋಗ್ಬೋದು. ಯಾವುದಾದ್ರೂ ಒಂದು ಲಾ ಇದರಲ್ಲಿ ಎಂಥಾರು ಒಂದು ಇನ್ನೋವೇಷನ್ ಅಥವಾ ಎಂಥಾರು ಒಂದು ಗೌರ್ಮೆಂಟ್ ರೆಜಿಮ್ ಚೇಂಜ್ ಆದರೂ ಉಂಟಲ್ಲ ಅವಾಗ ಎಲ್ಲ ಲಾಯರ್ಸ್ ಇದ್ದು ಸಹ ಕೆಲಸ ಹೋಗುವ ಚಾನ್ಸ್ ಉಂಟು. ಮತ್ತು ಎಂಟೈರ್ ವರ್ಲ್ಡ್ ಇದು ಫೇಟ್ ಸಹ ಅದೇ ರೀತಿ ಉಂಟಲ್ಲ, ಇಫ್ ಎಂಥಾದ್ರು ಒಂದು ಬಾಂಬ್ ಬ್ಲಾಸ್ಟ್ ಅಥವಾ ಎಂಥಾದ್ರು ಒಂದು ಆದರೆ ಎಂಟೈರ್ ವರ್ಲ್ಡ್ ಸಹ ಸ್ಟಾಪ್ ಆಗುವ ಚಾನ್ಸ್ ಉಂಟು. ಸೊ ಹಾಗಾಗಿರೋದ್ರಿಂದ ಎಂತಾದರೂ ಆದರೆ ಎಂತಾದರೂ ಆಗ್ಬೋದು ಅಂತೇಳಿ ಥಿಂಕ್ ಮಾಡಿ ಉಂಟಲ್ಲ ಕೂತ್ಕೊಂಡ್ರೆ ಅದು ಲೈಫಲ್ಲಿ ವರ್ಕ್ ಆಗೋದಿಲ್ಲ. ಸೇಮ್ ವೇ ನೀವೀಗ ಎ ಐ ಬಂದಿದೆ, ಫ್ರಂಟ್ ಎಂಡ್ ನಾನು ಎಂತಕ್ಕೆ ಕಲಿಬೇಕು ಅಂತೇಳಿ ನೀವು ಕೇಳಿದ್ರೆ ಉಂಟಲ್ಲ, ಅದು ಆ ರೀತಿ ವರ್ಕ್ ಆಗೋದಿಲ್ಲ. ಫ್ರಂಟ್ ಎಂಡ್ ನೀವೆಂತಕ್ಕೆ ಕಲಿಬೇಕು ಅಂತ ಹೇಳಿದರೆ ನಿಮಗೆ ಒಳ್ಳೆ ಕಂಪನಿಯಲ್ಲಿ ಪ್ಲೇಸ್ ಆಗಿ ಒಳ್ಳೆ ಸ್ಯಾಲ್ರಿ ಬೇಕಿದ್ರೆ ನೀವು ಫ್ರಂಟ್ ಎಂಡ್ ಕಲಿಬೇಕು. ಎ ಐ ನಿಮಗೆ ಎನಿಮಿಯಾ ಅದರಲ್ಲಿ? ಖಂಡಿತ ಅಲ್ಲ, ನಿಮಗೆ ಎನಿಮೆ ಅಲ್ಲ, ಅದು ನಿಮ್ಮ ಫ್ರೆಂಡ್ ರೀತಿ. ಅಂದರೆ ನೀವು ಅದರೊಟ್ಟಿಗೆ ಕೂತ್ಕೊಂಡು ಇನಿಷಿಯಲ್ ಟೆಂಪ್ಲೇಟ್ ಬಿಲ್ಡ್ ಮಾಡೋದಾಗಿರಲಿ ಅಥವಾ ಎಂಥಾದ್ರು ಒಂದು ಡೌಟ್ ಆದರೆ, ನಿಮಗೆ ಸ್ಟಕ್ ಆದರೆ, ಎಂಥಾದ್ರು ಒಂದು ಆ್ಯನಿಮೇಷನ್ ಯಾವ ರೀತಿ ಮಾಡೋದು ಅಂತೇಳಿ ಗೊತ್ತಾಗದಿದ್ರೆ ಅದರ ಹತ್ರ ಕೇಳಿ ಆ ಪರ್ಟಿಕ್ಯುಲರ್ ಆ್ಯನಿಮೇಷನನ್ನು ಇಂಪ್ಲಿಮೆಂಟ್ ಮಾಡೋದಾಗಿರಲಿ, ಇಂಥದ್ದೆಲ್ಲ ವಿಷಯಗಳನ್ನು ನೀವು ಅದನ್ನು ಯೂಸ್ ಮಾಡಿಕೊಂಡು ಮಾಡಲಿಕ್ಕೆ ಆಗ್ತದೆ. ಅಷ್ಟು ಬಿಟ್ಟು ನೀವು ಎ ಐ ಬಂದಿದೆ ನಾನೇನು ಫ್ರಂಟ್ ಎಂಡ್ ಮಾಡೋದು ಬೇಡ ಅಂತೇಳಿ ಹೇಳಿದರೆ ಆವಾಗ ನಿಮಗೆ ಯಾವುದು ಎಂತ ಹೇಳೋದು ಜಾಬ್ ಸಹ ಕೊಡೋದಿಲ್ಲ ಯಾರು ಸಹ. ಸೊ ಹಾಗಾಗಿರೋದ್ರಿಂದ ಫ್ರಂಟ್ ಎಂಡಲ್ಲಿ ಇನ್ನೋವೇಷನ್ ತುಂಬ ಆಗ್ತಾ ಉಂಟು. ಈಗ ಫಿಗ್ಮಾದವರು ಸಹ ಅವರು ಡಿಸೈನನ್ನು ಜಸ್ಟ್ ಮಾಡಿದರೆ ಕೋಡ್ ಆಟೋಮ್ಯಾಟಿಕ್ಕಾಗಿ ಜನ್ರೇಟ್ ಆಗೋದು ಅದು ಸಹ ಆಗ್ತಾ ಉಂಟು. ಅದು ಇನ್ನೂ ಸಹ ಆ ಲೆವೆಲಲ್ಲಿ ಮುಟ್ಟಲಿಲ್ಲ. ಸೊ ಹಾಗಾಗಿರೋದ್ರಿಂದ ನಿಮಗೆ ನಾನು ಆ್ಯಕ್ಚುಲಾಗಿ ಟೆಕ್ನಿಕಲಿ ಹೇಳೋದಾದರೆ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಟೂಲ್ಸ್ ಎಲ್ಲ ಉಂಟಲ್ಲ ಎ ಐ ಮಾಡುವ ಟೂಲ್ಸ್ಗಳೆಲ್ಲ, ಅದೆಲ್ಲ ಕೋಡ್ ಕೊಡೋದು ಉಂಟಲ್ಲ ತುಂಬ ಗಾರ್ಬೇಜ್ ಕೋಡ್. ಓಕೆ, ಈವನ್ 5-6 ಇಯರ್ಸ್ ಬ್ಯಾಕ್ ಸಹ ಅಂಥದ್ದು ಟೂಲ್ಸ್ಗಳಿತ್ತು ಜಸ್ಟ್ ಡಿಸೈನ್ ಮಾಡಿ ಆ್ಯಕ್ಚುಲಾಗಿ ಕೋಡ್ ಸಿಗೋದು. ಬಟ್ ಪ್ರಾಬ್ಲಮ್ ಎಂತ ಆಗ್ತದೆ ಅಂತೇಳಿದರೆ ಟೆಕ್ನಿಕಲಿ ತುಂಬ ಗಾರ್ಬೇಜ್ ಕೋಡ್ ಅದು ಕೊಡ್ತಾ ಉಂಟು. ಸೊ ಹಾಗಾಗಿರೋದ್ರಿಂದ ಎಟ್ ದ ಮೂಮೆಂಟ್ ಹ್ಯೂಮನ್ಸಿಗೆ ಮಾತ್ರ ಗೊತ್ತಾಗ್ತಾ ಉಂಟು ಡಿವ್ ಹಾಕಿ ಅದಾದ ನಂತರ ಎಷ್ಟು ಎಲಿಮೆಂಟ್ಸ್ ಹಾಕಬೇಕು, ಅದರಲ್ಲಿ ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ಅದನ್ನು ಆಪ್ಟಿಮೈಸ್ ಮಾಡಬೇಕು, ಇದೆಲ್ಲ ಹ್ಯೂಮನ್ಸಿಗೆ ಮಾತ್ರ ಗೊತ್ತಾಗೋದು. ಇದೆಲ್ಲ ಫ್ರಂಟ್ ಎಂಡ್ ಡೆವಲಪರ್ಸಿಗೆ ಮಾತ್ರ ಗೊತ್ತಾಗೋದು. ಸೊ ಹಾಗಾಗಿರೋದ್ರಿಂದ ಕಂಪನೀಸ್ಗಳು ಫ್ರಂಟ್ ಎಂಡ್ ಡೆವಲಪರ್ಸಿಗೆ 100% ಪೇ ಮಾಡ್ತಿದ್ದಾರೆ, ಒಳ್ಳೆ ಸ್ಯಾಲ್ರಿ ಸಹ ಕೊಡ್ತಿದ್ದಾರೆ. ಬಟ್ ಫ್ರಂಟ್ ಎಂಡ್ ಮಾತ್ರ ಕೂತ್ಕೊಂಡು ನೀವು ಒಳ್ಳೆ ಜಾಬ್ಸನ್ನು ಬಿಗಿನರ್ ಆಗಿ ಪಡಿಬೋದಾ? ಮೇ ಬಿ ಟ್ರೈ ಮಾಡ್ಬೋದು. ನಿಮಗೆ ಜಸ್ಟ್ ಇನ್ ಕೇಸ್ ನಿಮಗೆ ಫ್ರಂಟ್ ಎಂಡ್ ಮಾತ್ರ ಮಾಡಿ ನಿಮಗೆ ಸಿಗೋದಿದ್ರೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟನ್ನು ನೀವು ಕಲಿತು ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಎರಡರಲ್ಲಿ ಸಹ ಎಕ್ಸ್ಪರ್ಟೀಸ್ ನೀವು ಪಡಿಬೋದಾಗ್ತದೆ. ಸೊ ಹಾಗಾಗಿರೋದ್ರಿಂದ ನೀವು ಅಷ್ಟು ವರಿ ಮಾಡಬೇಡಿ, ಎ ಐ ಎಲ್ಲ ನಿಮ್ಮ ಜಾಬ್ಸನ್ನು ತೆಗಿತದೆ, ನೀವೆಂತಕ್ಕೆ ಫ್ರಂಟ್ ಎಂಡ್ ಅಥವಾ ಯಾವುದಾದ್ರು ಒಂದು ಟೂಲನ್ನು ಕಲಿಬೇಕು ಅಂತೇಳಿ. ಅದು ತುಂಬ ಅದಕ್ಕೆಂತ ಹೇಳೋದು ಆ ರೀತಿ ಥಿಂಕ್ ಮಾಡಿ ಅಂತ ಪ್ರಯೋಜನ ಇಲ್ಲ. ನೀವು ಈಗ ಆ್ಯಸ್ ಎ ಸ್ಟೂಡೆಂಟ್ ನನ್ನ ಚಾನಲಿಗೆ ಬಂದು ನೀವು ವೀಡಿಯೋ ನೋಡುವಾಗ ಯಾವ ರೀತಿಯ ಹೊಸತು ಟೆಕ್ನಾಲಜೀಸನ್ನು ನಾವು ಕಲಿತು ಯಾವ ರೀತಿ ಅದರಲ್ಲಿ ಎಕ್ಸ್ಪರ್ಟ್ ಆಗಿ ಒಳ್ಳೆ ಜಾಬ್ಸ್ ಅಥವಾ ನನ್ನದೇ ಒಂದು ಬಿಸ್ನೆಸ್ ಮಾಡ್ಬೋದು, ನೀವು ಆ ರೀತಿ ಥಿಂಕ್ ಮಾಡಬೇಕು. ಎ ಐ ಬಂದಿದೆ ಎಲ್ಲ ಜಾಬ್ಸ್ ತಗೊಳ್ತದೆ ಅಂತೇಳೆಲ್ಲ ನೀವು ಥಿಂಕ್ ಮಾಡಿದರೆ ಅವಾಗ ನೀವು ನಿಮ್ಮ ಲೈಫಲ್ಲಿ ಪ್ರೋಗ್ರೆಸ್ ಪಡೀಲಿಕ್ಕೆ ತುಂಬ ಸ್ಲೋ ಆಗಿ ಆಗ್ತದೆ. ಯಾಕೆಂದರೆ ಒಂದಲ್ಲ ಒಂದು ದಿನ ಎಲ್ಲರನ್ನು ರಿಪ್ಲೇಸ್ ಮಾಡ್ತಾರೆ, ಎಂಟೈರ್ ಹ್ಯೂಮನನ್ನು ರಿಪ್ಲೇಸ್ ಮಾಡುವ ಥಿಯರಿಯಲ್ಲಿ ಎಲ್ಲ ಆಗ್ತಾ ಉಂಟು. ಓಕೆ, ಸೊ ಹಾಗಾಗಿರೋದ್ರಿಂದ ಆ ರೀತಿ ಥಿಂಕ್ ಮಾಡಬೇಡಿ, ಫ್ರಂಟ್ ಎಂಡನ್ನು ಕಲೀರಿ. ಆಲ್ರೆಡಿ ತುಂಬ ಫ್ರಂಟ್ ಎಂಡ್ ವೀಡಿಯೋಸ್ ನಾನು ಮಾಡಿದ್ದೇನೆ, ಇನ್ನೂ ಸಹ ನೆಕ್ಸ್ಟ್ ವೀಡಿಯೋಸ್ಗಳು ಬರ್ತಾ ಇರ್ತದೆ. ಸೊ ಅದರಿಂದ ಕರೆಕ್ಟಾಗಿ ಫ್ರಂಟ್ ಎಂಡನ್ನು ಕಲಿತು
ಒಳ್ಳೆ ಡೆವಲಪರ್ಸ್ ಆಗಿ ಫ್ರಂಟ್ ಆ್ಯಂಡ್ ಡೆವಲಪರ್ಸ್, ಫುಲ್ ಸ್ಟ್ಯಾಕ್ ಡೆವಲಪರ್ಸ್, ಬ್ಯಾಕ್ ಆ್ಯಂಡ್ ಡೆವಲಪರ್ಸ್ ಎಲ್ಲ ಫೀಲ್ಡ್ಸ್ಗಳು ಒಳ್ಳೆ ಫೀಲ್ಡ್ಸ್ಗಳು. ಸೊ ಅದರಿಂದಾಗಿ ನೀವು ಕಲಿತು ಡೆವಲಪರ್ಸ್ ಆಗಿ. ನಿಮಗೆ ಗುಡ್ ಲಕ್ ಅಂತೇಳಿ ವಿಶ್ ಮಾಡ್ತಿದ್ದೇನೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಇಷ್ಟ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಮತ್ತು ಒಂದು ಕಮೆಂಟ್ ಹಾಕಿಬಿಡಿ ನೀವು ಇಲ್ಲಿ ತನಕ ಮುಟ್ಟಿದ್ದೀರಿ ವಿಡಿಯೋದಲ್ಲಿ ಅಂತೇಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.